ಕೊಲೆ ನಡೆದಂತಹ ದಿನ ನಟ ದರ್ಶನ್ ಧರಿಸಿದ್ದಂತಹ ಬಟ್ಟೆಗಳು ಪತ್ತೆಯಾಗಿವೆ. ಬಟ್ ಎಲ್ಲಿ ಪತ್ತೆಯಾಯಿತು ಅನ್ನುವಂಥದ್ದು ಇಂಪಾರ್ಟೆಂಟ್. ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ದರ್ಶನ್ ಹಾಕಿದ್ದಂತಹ ಬಟ್ಟೆಗಳು ಸಿಕ್ಕಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ನಲ್ಲಿ ನಟ ದರ್ಶನ್ ಕೊಲೆ ನಡೆದಂತಹ ದಿನ ಧರಿಸಿದ್ದಂತಹ ಬಟ್ಟೆಗಳು ಪತ್ತೆಯಾಗಿವೆ. ಕಾಸ್ಟ್ಯೂಮ್ ಡಿಸೈನರ್ ಬಟ್ಟೆ ತಗೊಂಡು ಹೋಗಿಟ್ಟಿದ್ದ. ವಿಜಯಲಕ್ಷ್ಮಿ ಮನೆಯಲ್ಲಿ ಇದ್ದಿದ್ದು ದರ್ಶನ್ ಹಾಕಿದ್ದಂತಹ ಬಟ್ಟೆ ವಿಜಯಲಕ್ಷ್ಮಿ ಮನೆಗೆ ಶಿಫ್ಟ್ ಆಗಿದ್ದು ಖುದ್ದು ದರ್ಶನ್ಗೆ ಗೊತ್ತಿರಲಿಲ್ವಂತೆ. ಸದ್ಯ ಬಟ್ಟೆಗಳನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ವಿಜಯಲಕ್ಷ್ಮಿ ಅವರ ಫ್ಲಾಟ್ನಿಂದ ಕೊಲೆ ನಡೆದ ದಿನ, ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ದಿನ ಹಾಕಿದ್ದಂತಹ ಬಟ್ಟೆಗಳನ್ನ, ದರ್ಶನ್ ಹಾಕಿದ್ದಂತಹ ಬಟ್ಟೆಗಳನ್ನ ಪತ್ನಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ನಿಂದ ಜಪ್ತಿ ಮಾಡುವಂತಹ ಕೆಲಸವನ್ನ, ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕೊಲೆಯಾಗಿದ್ದು ಜೂನ್ 8ನೇ ತಾರೀಕು. ಆವತ್ತು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ನಂತರದಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಶೆಡ್ನಿಂದ ಹೊರಡ್ತಾರೆ. ಬಟ್ ಮೈಸೂರಿಗೆ ಹೋಗೋದಕ್ಕೆ ಮುಂಚೆ ತಮ್ಮ ಮನೆಗೆ ಹೋಗಿ ಬಟ್ಟೆಗಳನ್ನ ಇಟ್ಟು ಹೋಗಿದ್ರು ದರ್ಶನ್. ಆ ಬಟ್ಟೆಗಳನ್ನ ಕಾಸ್ಟ್ಯೂಮ್ ಡಿಸೈನರ್ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ತಗೊಂಡು ಹೋಗಿ ಇಟ್ಟಿದ್ದ ಅನ್ನುವಂಥದ್ದು ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ದರ್ಶನ್ ಹಾಕಿದ್ದಂತಹ ಬಟ್ಟೆಯಲ್ಲಿ ಕೊಲೆ ನಡೆದ ದಿನ ಅನ್ನುವಂತಹ ಪ್ರಶ್ನೆ ಇತ್ತು. ಬಟ್ ಆ ಬಟ್ಟೆ ಸಿಕ್ಕಿದ್ದು ದರ್ಶನ್ ನಿವಾಸದಲ್ಲಿ ಅಲ್ಲ, ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ. ಹೆಚ್ಚಿನ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಪೊಲೀಸ್ ಮೂಲಗಳಿಂದ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ರೈಟ್, ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇರೋದು. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಬಂತು. ತನ್ನ ಆಪ್ತ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ನ ಕಳುಹಿಸಿದ ರೇಣುಕಾ ಸ್ವಾಮಿ ಅಂತ ಹೇಳಿ ಆ ರೇಣುಕಾ ಸ್ವಾಮಿಯನ್ನ ಹೊಡೆಯೋದಕ್ಕೆ ಹೋಗಿ ಹತ್ಯೆಯನ್ನೇ ಮಾಡಿಬಿಡುತ್ತೆ ದರ್ಶನ್ ಹಾಗೆ ಗ್ಯಾಂಗ್. ಅದಾದಂತಹ ನಂತರದಲ್ಲಿ, ಕೊಲೆ ನಡೆದಂತಹ ನಂತರದಲ್ಲಿ ದರ್ಶನ್ ಮನೆಗೆ ಹೋಗಿ ತಾವು ಹಾಕಿದ್ದಂತಹ ಬಟ್ಟೆಯನ್ನ ಇಟ್ಬಿಟ್ಟು ಆ ನಂತರ ಮೈಸೂರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಆದ್ರೆ ಕಾಸ್ಟ್ಯೂಮ್ ಡಿಸೈನರ್, ದರ್ಶನ್ ಕಾಸ್ಟ್ಯೂಮ್ ಡಿಸೈನರ್ ಆ ಬಟ್ಟೆಗಳನ್ನ ತಗೊಂಡು ಹೋಗಿ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಇಟ್ಟಿದ್ದ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ನ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಕಾಸ್ಟ್ಯೂಮ್ ಡಿಸೈನರ್ ನಟ ದರ್ಶನ್ ಮನೆಯಲ್ಲಿದ್ದಂತಹ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ನಿವಾಸಕ್ಕೆ ಶಿಫ್ಟ್ ಮಾಡಿದ್ಯಾಕೆ ಅಂತ ಹೇಳಿ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಏನು ಪ್ರತಿಯೊಬ್ಬ ಆರೋಪಿಯು ಕೂಡ ಯಾವೆಲ್ಲ ಬಟ್ಟೆಯನ್ನು ಧರಿಸಿದ್ರು ಆ ಒಂದು ಕೃತ್ಯ ನಡೆಯುವಂತಹ ಸಂದರ್ಭದಲ್ಲಿ ಅನ್ನುವಂತಹ ಮಾಹಿತಿ ಕಲೆ ಹಾಕಿದಂತಹ ಪೊಲೀಸರು ಪ್ರತಿಯೊಬ್ಬ ಆರೋಪಿಯ ಒಂದು ಅಂದ್ರೆ ಕೃತ್ಯ ನಡೆದಂತಹ ದಿನ ಧರಿಸಿದಂತಹ ಬಟ್ಟೆಗಳನ್ನು ವಶಕ್ಕೆ ಪಡೆದು ಅದರಲ್ಲಿ ಏನು ರಕ್ತದ ಕಲೆ ಆಗಿರ್ಬೋದು ಅಥವಾ ಕೂದಲಾಗಿರ್ಬೋದು ಅಥವಾ ಫಿಂಗರ್ ಪ್ರಿಂಟ್ ಏನಾದರೂ ಲಭ್ಯ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಒಂದು ತಪಾಸಣೆ ಕೂಡ ಮಾಡಿರುವಂತಹದ್ದು, ತನಿಖೆ ಕೂಡ ನಿಟ್ಟಿನಲ್ಲಿ ಜೋರಾಗಿ ನಡೀತಾ ಇರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ವಿಚಾರಣೆಯನ್ನು ನಡೆಸಬೇಕಾದ್ರೆ ದರ್ಶನ್ ಅವರನ್ನ ಕೂಡ ಕೇಳಲಾಗಿದೆ. ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯಾದಂತಹ ಬಟ್ಟೆಯನ್ನ ಧರಿಸಿದ್ರಿ ಮತ್ತೆ ಆ ಬಟ್ಟೆ ಎಲ್ಲಿದೆ ಅನ್ನುವಂತಹ ಒಂದು ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ದರ್ಶನ್ ಅವರು ಹೇಳಿದ್ದಾರೆ, ಈಗಾಗಲೇ ಮನೆಯಲ್ಲಿ ಆ ಒಂದು ಎಲ್ಲ ಬಟ್ಟೆಗಳು ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡಿದ್ರು. ಹೀಗಾಗಿ ಎಲ್ಲೊಂದು ಕಡೆ ಆ ಬಟ್ಟೆಗಳನ್ನ ವಶಪಡಿಸಿಕೊಳ್ಳಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಬಟ್ಟೆಗಳು ಲಭ್ಯ ಆಗೋದಿಲ್ಲ. ಹೀಗಾಗಿ ಮತ್ತೊಮ್ಮೆ ಅವ್ರನ್ನ ಕೇಳ್ತಾರೆ, ಮತ್ತೆ ಆ ಬಟ್ಟೆ ಮನೆಯಲ್ಲೇ ಇಟ್ಟಿದ್ದೆ, ಈಗ ಎಲ್ಲಿದೆ ಗೊತ್ತಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಪೊಲೀಸರು ಮುಂದೆ ದರ್ಶನ್ ಹೇಳಿದಂತಹ ಸಂದರ್ಭದಲ್ಲಿ ಮತ್ತೊಂದೇ ಬಾರಿ ಮನೆಗೆ ಹೋಗಿ ತೆರಳಿ ಅಲ್ಲಿ ಮನೆಯಲ್ಲಿದ್ದಂತಹ ಒಂದು ಕ್ವಶನ್ ಅನ್ನ ಮಾಡಿದಾಗ ಕಾಸ್ಟ್ಯೂಮ್ ಡಿಸೈನರ್ ಆ ಬಟ್ಟೆಗಳನ್ನ ತೆಗೆದುಕೊಂಡು ಬಂದಿದ್ರು. ಡ್ರೈ ಕ್ಲೀನ್ ಮಾಡಿ ಅದಾದ ನಂತರ ನಾನು ಈ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಇಟ್ಟಿದ್ದೇನೆ, ಮತ್ತೆ ಕೇಳಿದಾಗ ತೆಗೆದುಕೊಂಡು ಬಂದು ಕೊಡ್ತೇನೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಪೊಲೀಸರು ನಿನ್ನೆ ಮಹಜರ್ ಮಾಡುವಂತಹ ವೇಳೆಯಲ್ಲಿ ಬಟ್ಟೆ ಸಿಗಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿ ಆ ಒಂದು ಬಟ್ಟೆಗಳನ್ನ ವಶಕ್ಕೆ ಪಡೆದು ಈಗಾಗಲೇ ತೆಗೆದುಕೊಂಡು ಬಂದಿರುವಂತಹದ್ದು. ಅಂದ್ರೆ ಇಂಟೆನ್ಷನಲ್ಲಿ ಅಲ್ಲ ಈ ಒಂದು ಬಟ್ಟೆಗಳನ್ನ ನಾನು ಮರೆ ಮಾಡ್ತಿರೋದು, ಯಾವುದೇ ರೀತಿಯಾದಂತಹ ಇಂಟೆನ್ಷನ್ ಇರಲಿಲ್ಲ. ಅವರು ತೆಗೆದುಹಾಕಿದಂತಹ ಬಟ್ಟೆಗಳನ್ನ ಡ್ರೈ ಕ್ಲೀನ್ ಮಾಡಿ ವಿಜಯಲಕ್ಷ್ಮಿ ಅವರ ಮನೆಗೆ ಕಳಿಸ್ಕೊಡ್ತಿದ್ದೆ, ಮತ್ತೆ ಅವರು ಬೇಕು ಅಂದಾಗ ತೆಗೆದುಕೊಂಡು ಬರ್ತಿದ್ದೆ ಅನ್ನುವಂತಹ ಮಾಹಿತಿಯನ್ನು ಸದ್ಯಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗಿರುವಂತಹದ್ದು. ಇದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಏನು ದರ್ಶನ್ ಧರಿಸಿದಂತಹ ಬಟ್ಟೆಗಳ ಮೇಲೆ ರಕ್ತದ ಕಲೆ ಇತ್ತು ಅನ್ನುವಂತಹದ್ದು, ಅಂದ್ರೆ ಡ್ರೈ ಕ್ಲೀನ್ ಮಾಡಿದ್ರು ಸಹ ಅಲ್ಲಲ್ಲಿ ರಕ್ತದ ಕಲೆ ಇತ್ತು ಅನ್ನುವಂತಹ ಸದ್ಯಕ್ಕೆ ಪೊಲೀಸ್ ಮೂಲಗಳು ತಿಳಿಸಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.